ದೇವರು ಉಂಟು ಮಾಡುವಾಗ ಸತ್ಯವಂತರನ್ನಾಗಿ ಉಂಟು ಮಾಡಿದಾರಂತೆ ಮನುಷ್ಯರನ್ನು. ಸತ್ಯವಂತರಂದರೆ ಧರ್ಮಾತ್ಮರನ್ನಾಗಿ. ದೇವರು ಉಂಟು ಮಾಡುವಾಗ ಸತ್ಯವಂತರನ್ನಾಗಿ, ಧರ್ಮಾತ್ಮರನ್ನಾಗಿ, ನೀತಿವಂತರನ್ನಾಗಿ, ಪರಿಶುದ್ಧರನ್ನಾಗಿ ಉಂಟು ಮಾಡಿದ್ದಾನಂತೆ. ಉಂಟು ಮಾಡುವಾಗ ಅಂದರೆ ತಾಯಿಯ ಗರ್ಭದಿಂದ ಹೊರಗಡೆ ಬರುವಾಗ, ಇಲ್ಲ ತಾಯಿಯ ಗರ್ಭದಲ್ಲಿ ಮಗು ಬೆಳೆಯುವಾಗ ಕಲ್ಮಶ ಇಲ್ಲ, ಕಪಟ ಇಲ್ಲ, ಅದಕ್ಕೆ ವೇಷಧಾರಣೆ ಇಲ್ಲ, ಮೋಸ ಇಲ್ಲ. ಆ ಮಗುವಿಗೆ, ಆ ಮಗುವಿನಲ್ಲಿ ಸತ್ಯ ಇದೆ, ಆ ಮಗುವಿನಲ್ಲಿ ಕಪಟ ಇಲ್ಲ, ಹಾಗೆ ಇಲ್ಲ, ಮಸ್ತರ ಇಲ್ಲ. ನೀನಾಗಿರ್ಬೋದು, ನಾನಾಗಿರ್ಬೋದು, ತಾಯಿಯ ಗರ್ಭದಿಂದ ಅಮ್ಮಳ ಮೂಲಕ ನಾವು ಹೊರಗಡೆ ಬರುವಾಗ ಏನ್ರಿ ಸತ್ಯವಂತರನ್ನಾಗಿ ನಾವು ಬಂದಿದ್ದೇವಂತೆ. ಹಾಗೆ ಉಂಟು ಮಾಡಿದಾರಂತೆ ದೇವರು. ಎಲ್ಲರನ್ನ, ಸ್ವಲ್ಪ ಮಂದಿಯರನ್ನ ಅಂತ ನೋಡುವಾಗ ಎಲ್ಲರನ್ನು. ಆದರೆ ಈ ಸಮಾಜದಲ್ಲಿ ನೋಡುವಾಗ ಭೇದಗಳಿದೆ ರೀ. ನಿಮ್ಮದು ಈ ಜಾತಿ, ನಿಮ್ದು ಈ ಜಾತಿ, ನಿಮ್ದು ಈ ಕುಲ, ನಿಮ್ದು ಈ ಕುಲ ಅಂತೇಳಿ ಏನು ಮಾಡಿದಾರಂತ ನೋಡುವಾಗ ವಿಭೇದಗಳು ಟೋಟಲ್ ತಪ್ಪು ಎಂದು ಪರಮಾತ್ಮನ ಹೇಳುವಂಥ ಮಾತು. ದೇವ್ರ ಮೂಲಕ ಬಂದದ್ದಲ್ಲ, ಅದು ಮನುಷ್ಯರ ಮೂಲಕ ಬಂದಿರುವಂಥದ್ದು. ಈ ಕುಲ ಎನ್ನುವಂಥದ್ದು, ಜಾತಿ ಎನ್ನುವಂಥದ್ದು, ಮತ ಎನ್ನುವಂಥದ್ದು ಇದೆ ನೋಡಿ. ಮತ ಬೇರೆ, ಧರ್ಮ ಬೇರೆ. ಮತ್ತೆ ಮತ ಬೇರೆ, ಧರ್ಮ ಬೇರೆ. ಮತದಲ್ಲಿ ಇರುವಂಥದ್ದು ಗುಣಗಳು ಬೇರೆ, ಧರ್ಮದಲ್ಲಿ ಇರುವಂಥದ್ದು ಗುಣಗಳು ಬೇರೆ.